ಅದು ಅಂದ್ರೆ ಕುರುಡುವಾಯಿಲು ಬರುತ್ತೆ ಇಲ್ಲಿಗೆ ಬಂದರಿಗೆ. ಬಂದರಿಂದ ಕುರುಡುವಾಯಿಲು ಸಪ್ಲೈ ಮಾಡಿ ಇಲ್ಲಿ MRPL ಸಪ್ಲೈ ಮಾಡಿ ಅಲ್ಲಿ ರೆಫಿನರಿ ಮಾಡಿ ಡೀಸೆಲ್ ಪೆಟ್ರೋಲ್ ಮಾಡ್ತಾರೆ. ರಿಲಯನ್ಸ್ಗೆಲ್ಲ ಅಲ್ಲಿಂದನೇ ಸಪ್ಲೈ ಆಗುತ್ತೆ ಇಲ್ಲಿ MRPL ಇಂದ. MRPL ಇಂದ. ಅವ್ರೆ ಸರ್ ನಮಸ್ತೆ. ನಮಸ್ತೆ. ಸರ್ ನಿಮ್ಮ ಹೆಸರು? ದಾಮೋದರ್. ಯಾವ ಊರು ಸರ್ ನಿಮ್ದು? ಒಂದು ಪುತ್ತೂರು. ಎಷ್ಟು ವರ್ಷ ಆಯ್ತು ಸರ್ ನೀವು ಡ್ರೈವಿಂಗ್ ಫೀಲ್ಡ್ ಬಂದು? ಒಂದು 14-15 ವರ್ಷ. 15 ವರ್ಷ ಆಗಿದೆ. ಹೇಗೆ ಸರ್ ನೀವು ಡ್ರೈವಿಂಗ್ ಫೀಲ್ಡ್ ಬಂದಿದ್ದು? ಡ್ರೈವಿಂಗ್ ಫೀಲ್ಡ್ಗೆ ಬಂದದ್ದು ಕ್ಲೀನರ್ ಆಗಿ ಒಂದು 1.5 ವರ್ಷ ಇದ್ದೆ, ಆಮೇಲೆ ಡ್ರೈವರ್ ಆಗಿ. ನೀವು ಕ್ಲೀನರ್ ಆಗಿದ್ದಾಗ ಯಾವ ಗಾಡಿಗಳಲ್ಲಿ ಹೋಗ್ತಾ ಇದ್ರಿ ಆಗ? ಇದೇ ಡೀಸೆಲ್ ಪೆಟ್ರೋಲ್. ಡೀಸೆಲ್ ಪೆಟ್ರೋಲ್. ಈಗ ಕೂಡ ಡೀಸೆಲ್ ಪೆಟ್ರೋಲ್ ಗಾಡಿ ಇವಾಗಲೂ ಅದೇ ಡೀಸೆಲ್ ಪೆಟ್ರೋಲ್. ಈಗ ಯಾವ ರೂಟ್ ಹೋಗ್ತಾ ಇದೆ ನಿಮ್ ಗಾಡಿಗಳೆಲ್ಲ? ನಮ್ದು ಈ ಕಡೆನೆ ಲೋಕಲ್ ಮತ್ತೆ ಕರ್ನಾಟಕ ಒಳಗಡೆ ಹೊರಡುತ್ತೆ. ಈಗ ಎಲ್ಲಿಂದ ಲೋಡ್ ಮಾಡ್ತೀರಾ ನೀವು ಪೆಟ್ರೋಲ್ ಎಲ್ಲ? ನಾವು MRPL ಇಂದನೂ ಮಾಡ್ತೀವಿ, ಇಲ್ಲ AGS ಇಂದನೂ ಮಾಡ್ತೀವಿ. ಅನ್ಲೋಡ್ ಎಲ್ಲ ಎಲ್ಲಿರುತ್ತೆ ನಿಮ್ದು? ಅನ್ಲೋಡು ಹೊಸಪೇಟೆ, ಸಕಲೇಶ್ಪುರ, ಹ್ಮ್. ಮತ್ತೆ ಇಲ್ಲಿ ಲೋಕಲ್ ಕೇರಳ. ಈಗ ಇಲ್ಲಿ ಮಂಗಳೂರಲ್ಲಿ ಯಾವ್ಯಾವ ಕಂಪನಿ ಪೆಟ್ರೋಲ್ಗಳು ಸಿಗುತ್ತೆ? MRPL, ಭಾರತ್ ಪೆಟ್ರೋಲಿಯಂ, HPCL, ಇಂಡಿಯನ್ ಆಯಿಲ್, SR ಮತ್ತೆ ರಿಲಯನ್ಸ್ ಕಂಪನಿ. ಈಗ ಇಲ್ಲಿ ಪ್ರೈಸ್ ಎಲ್ಲ ಯಾವ ರೀತಿ ಇರುತ್ತೆ ಪೆಟ್ರೋಲ್ದು ಕಂಪನಿಯಲ್ಲಿ? ಅದು ಅವರೇ ಕಾಂಟ್ಯಾಕ್ಟ್ ಮಾಡಿ ಇದು ಮಾಡೋದು. ನಿಮ್ಗೆ ಅಷ್ಟು ಐಡಿಯಾ ಇಲ್ಲ? ಐಡಿಯಾ ಇಲ್ಲ. ಅದು ವೇರಿಯೇಷನ್ ಬರ್ತದೆ, ಒಮ್ಮೊಮ್ಮೆ ರೇಟ್ ಕಮ್ಮಿ ಜಾಸ್ತಿ ಆಗಿಲ್ಲ. ಈಗ ಆಲ್ಮೋಸ್ಟ್ ಇಲ್ಲಿ ನೀವು ತುಂಬಾ ಯಾವ ಬಂಕ್ ಅಲ್ಲಿ ಲೋಡ್ ಮಾಡ್ತೀರಾ, ಯಾವ ಕಂಪನಿಯಲ್ಲಿ ಡೀಸೆಲ್ ಅನ್ನ? ಆಲ್ಮೋಸ್ಟ್ MRPL ಅಲ್ಲಿ ಜಾಸ್ತಿ ಮಾಡೋದು. MRPL ಅಲ್ಲಿ. ಈಗ ಇಲ್ಲಿ ಮಂಗಳೂರಿಗೆ ಪೆಟ್ರೋಲ್ ಡೀಸೆಲ್ ಯಾವ ಕಡೆಯಿಂದ ಬರುತ್ತೆ, ಎಲ್ಲಿಂದ ಬರುತ್ತೆ? ಅದು ಅಂದ್ರೆ ಕುರುಡುವಾಯಿಲು ಬರುತ್ತೆ ಇಲ್ಲಿಗೆ ಬಂದರಿಗೆ. ಬಂದರಿಂದ ಕುರುಡುವಾಯಿಲು ಸಪ್ಲೈ ಮಾಡಿ ಇಲ್ಲಿ MRPL ಸಪ್ಲೈ ಮಾಡಿ ಅಲ್ಲಿ ರೆಫಿನರಿ ಮಾಡಿ ಡೀಸೆಲ್ ಪೆಟ್ರೋಲ್ ಮಾಡ್ತಾರೆ. ಮತ್ತೆ ರಿಲಯನ್ಸ್ಗೆಲ್ಲ ಅಲ್ಲಿಂದನೇ ಸಪ್ಲೈ ಆಗುತ್ತೆ ಇಲ್ಲಿ MRPL ಇಂದ. ಅವರೇ ಇಲ್ಲಿ ರಿಫೈನರಿ ಅಂದ್ರೆ ಅವ್ರದ್ದು ಇಲ್ಲಿ ಇಲ್ಲ, ಗುಜರಾತ್ ಅಲ್ಲಿ ಇತ್ತು, ಮಂಗಳೂರಲ್ಲಿ ಇಲ್ಲ. ರಿಲಯನ್ಸ್ ಕೂಡ ಇಲ್ಲಿ ಪರ್ಚೇಸ್ ಮಾಡ್ತಾರೆ MRPL ಇಂದ ಪರ್ಚೇಸ್ ಮಾಡ್ತಾರೆ. ಇಲ್ಲಿ ರಿಫೈಂಡ್ ಯಾರ್ಯಾರು ಮಾಡ್ತಾರೆ? ಇಲ್ಲಿ ಯಾವ ಬಂಕ್ ಅವರು ಮಾಡ್ತಾರೆ ಕಂಪನಿಯವರು? MRPL ಮಾತ್ರ, MRPL ಮಾಡಲ್ಲ. ಡೈರೆಕ್ಟ್ ಬಂದನೇ ಪ್ರಾಡಕ್ಟ್ ಎಲ್ಲ ಕಲೆಕ್ಟ್ ಮಾಡ್ತಾರೆ. ಮತ್ತೆ ಹೊರಗಡೆಯಿಂದನೂ ಕಲೆಕ್ಟ್ ಮಾಡ್ತಾರೆ, ಗುಜರಾತ್ ಇಂದ ಅವರು. ಈಗ ನೀವು ಇಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ ಲೋಡ್ ಮಾಡ್ಬೇಕು ಅಂದ್ರೆ ರಿಫೈಂಡ್ ಆಗಿರುವಂತ ಪೆಟ್ರೋಲ್ ಅನ್ನ MRPL ಅಲ್ಲಿ ಲೋಡ್ ಮಾಡ್ಬೇಕು ಅಂದ್ರೆ ನಿಮ್ ಗಾಡಿಗೆ ಇಲ್ಲಿ ಏನೇನ್ ರೂಲ್ಸ್ ಇರುತ್ತೆ ಕಂಪನಿಗಳಲ್ಲಿ? ಕಂಪನಿ ಅಂದ್ರೆ ಅಲ್ಲಿ ಟೈಮಿಂಗ್ಸ್ ಇರುತ್ತೆ ಹೋಗ್ಲಿಕ್ಕೆ, ಇಷ್ಟೊತ್ತಿಗೆ ಹೋಗ್ಬೇಕು, ಇಷ್ಟೊತ್ತಿಗೆ ಗೇಟ್ ಕ್ಲೋಸ್ ಆಗುತ್ತೆ ಅಂತ. ಆ ಟೈಮಿಂಗ್ಸ್ ಒಳಗೆ ಹೋಗ್ಬೇಕು. ಮತ್ತೆ ನಮ್ಗೆ ಆಫೀಸ್ ಅಲ್ಲಿ ಇಂಡೆಂಟ್ ಕೊಡ್ತಾರೆ, ಅದನ್ನು ತಕೊಂಡೋಗಿ ಒಳಗೆ ಹೋಗಿ ಅಲ್ಲಿ ಓಕೆ ಮಾಡಿ ಮತ್ತೆ ಗಾಡಿ ಒಳಗಡೆ ಕರೀತಾರೆ. ಇಂಡೆಂಟ್ ಓಕೆ ಆದ್ಮೇಲೆ ಮತ್ತೆ ಒಂದು ಕಾರ್ಡ್ ಕೊಡ್ತಾರೆ ಲೋಡ್ ಮಾಡ್ಲಿಕ್ಕೆ. ಆ ಕಾರ್ಡ್ ಇಟ್ಕೊಂಡು ಹೋಗಿ ಅಲ್ಲಿ ವಾಪಸ್ಸು ಎಂಟ್ರಿ ಮಾಡ್ಬೇಕು ಸೆಕ್ಯೂರಿಟಿ ಗೇಟ್ ಅಲ್ಲಿ. ಲೋಡಿಂಗ್ ಹತ್ರ ಸೆಕ್ಯೂರಿಟಿ ಗೇಟ್ ಇರುತ್ತದೆ, ಅಲ್ಲಿ ವಾಪಸ್ ಓಕೆ ಮಾಡಿ ಮತ್ತೆ ಗಾಡಿ ಕರೀತಾರೆ. ಒಳಗಡೆ ಹೋಗುವಾಗ ಸೇಫ್ಟಿ ಶೂ, ಸೇಫ್ಟಿ ಹೆಲ್ಮೆಟ್ ಎಲ್ಲ ಹಾಕೊಂಡು ಹೋಗ್ಬೇಕು. ಮತ್ತೆ ಮ್ಯಾಚ್ ಬಾಕ್ಸ್ ಮತ್ತೆ ಮೊಬೈಲ್ ಯೂಸ್ ಮಾಡ್ಲಿಕ್ಕಿಲ್ಲ, ಹೊರಗಡೆ ಇಟ್ಟು ಹೋಗ್ಬೇಕು. ಅಗರಬತ್ತಿ, ಲೈಟರ್, ಸ್ಟವ್ ಎಲ್ಲ ಹೊರಗಡೆ ಇಟ್ಟು ಹೋಗೋದು. ಅದು ರನ್ನಿಂಗ್ ಅಲ್ಲೆಲ್ಲ ಯೂಸ್ ಮಾಡಬಹುದು? ರನ್ನಿಂಗ್ ಅಲ್ಲಿ ಯೂಸ್ ಮಾಡ್ಲಿಕ್ಕಿಲ್ಲ, ಯಾವಾಗ್ಲೂ ಯೂಸ್ ಮಾಡೋಗಿಲ್ಲ. ನಮಗೆ ಅಂದ್ರೆ ಹೊರಗಡೆ ಎಲ್ಲ ತಕೊಂಡು ಹೋಗ್ಲಿಕ್ಕಿಲ್ಲ, ಹೊರಗಡೆ ಯೂಸ್ ಮಾಡ್ಲಿಕ್ಕಿಲ್ಲ ಮ್ಯಾಚ್ ಬಾಕ್ಸ್ ಮತ್ತೆ ಮೊಬೈಲು. ಅಂದ್ರೆ ಇದು ಪೆಟ್ರೋಲಿಯಂ ಪ್ರಾಜೆಕ್ಟ್ ಅಲ್ವಾ, ಸ್ವಲ್ಪ ಡೇಂಜರು. ಅದನ್ನು ತಲೆಯಲ್ಲಿ ಒಂದು ಸ್ವಲ್ಪ ನೆಗೆಟ್ ಡ್ರೈವಿಂಗ್ ಮಾಡಬೇಕು ಅಷ್ಟೇ ಆಗ್ತದೆ. ಅಂದ್ರೆ ಪ್ರೊಡಕ್ಟ್ ಎಲ್ಲ ತುಂಬಾ ಡೇಂಜರ್ ಉಂಟಲ್ಲ, ಹಾಗೆ ಯಾವಾಗ್ಲೂ ಯೂಸ್ ಮಾಡುವಾಗಿಲ್ಲ. ಈಗ ನಿಮ್ಗೆ ಸ್ಯಾಲ್ರಿ ಎಲ್ಲ ಯಾವ ರೀತಿ ಸಿಗುತ್ತೆ? ಸ್ಯಾಲ್ರಿ ಅಂದ್ರೆ ನಮಗೆ ಈ ತರ ಒಂದು ಲೋಡಿಂಗ್ ಅಂತ ಕಳಿಸ್ತಾರೆ, ಎಲ್ಲಿ ಕೊಡ್ತಾರೆ ಅಂತ ಲೋಡ್ ಹೇಳಕ್ಕಾಗಲ್ಲ. ಆದ್ರೆ ಮಂತ್ಲಿ ಸಂಬಳ, ಇದು ಸ್ಯಾಲ್ರಿ ಕೊಡ್ತಾರೆ. ಮಂತ್ಲಿ ಸ್ಯಾಲ್ರಿ ಬರುತ್ತೆ. ಮತ್ತೆ ಟ್ರಿಪ್ ಬಾಟ ಕೊಡ್ತಾರೆ. ಬಾಟ ಎಷ್ಟಿದೆ ಒಂದು ಟ್ರಿಪ್ಪಿಗೆ? ಬಾಟ ಹೇಳಕ್ಕಾಗಲ್ಲ, ಅದು
ಡಿಫ್ರೆನ್ಸ್ ಇರ್ತದೆ. ಲಾಂಗ್ ಆದ್ರೆ ಜಾಸ್ತಿ ಕೊಡ್ತಾರೆ, ಲೋಕಲ್ ಆದ್ರೆ ಕಮ್ಮಿ ಕೊಡ್ತಾರೆ. ಓ ಆತರ. ಈಗ ಸ್ಯಾಲ್ರಿ ಎಲ್ಲ ಯಾವ ರೀತಿ ಬರುತ್ತೆ ಒಂದು ತಿಂಗಳಿಗೆ? ಸ್ಯಾಲ್ರಿ ಅಂದ್ರೆ 30. 30,000 30,000. ಬರುತ್ತೆ.